ಆದ್ರೆ ಸಾಕು ಸಾಕಮ್ಮ, ನನಗೆಲ್ಲ ವಿಷಯನೂ ಗೊತ್ತಿದೆ. ಅಂದ್ರೆ ನಮ್ ಜಾನಕಿಗೆ ಇಬ್ಬರು ಮಕ್ಕಳು ಅನ್ನೋ ವಿಷಯ ಗೊತ್ತಾ? ಈ ವಿಷಯನ ನೀವೇ ನನ್ನ ಹತ್ರ ಹೇಳಿದ್ದೀರಿ. ಮೊದಲನೇ ಸಾರಿ ಗುರುಗಳು ದಿವ್ಯ ಜಾತಕ ನೋಡಿದಾಗ ಅವರು ಅನುಮಾನ ಪಟ್ಟರು. ಆಗಲೇ ನಾವು ನಿಮಗೆ ಫೋನ್ ಮಾಡಿದ್ವಿ. ಆಗ ನೀವೇ ಹೇಳಿದ್ರಲ್ಲ, ಜಾನಕಮ್ಮನವರಿಗೆ ದಿವ್ಯ ಎರಡನೇ ಸಂತಾನ ಅಂತ. ಮೊದಲು ಹುಟ್ಟಿದ ಮಗು ತೀರ್ಕೊಂಡ್ಬಿಡ್ತು, ಆಮೇಲೆ ದಿವ್ಯ ಹುಟ್ಟಿದ್ದು ಅಂತ ನೀವೇ ಹೇಳಿದ್ರಿ. ಮರೆತು ಬಿಟ್ರಾ? ಇದೆಲ್ಲ ಗೊತ್ತಿದ್ದು ಗುರುಗಳೇ ಅಷ್ಟು ಅಂದ ಮೇಲೆ ಇದರಲ್ಲಿ ನಮ್ಮದೇನಮ್ಮ ಇದೆ? ಆದ್ರೆ ಒಂದು ಸಂತೋಷ ಏನಪ್ಪ ಅಂತಂದ್ರೆ, ಇಂಥ ಯಾವುದೇ ವಿಷಯಗಳನ್ನ ನೀವು ಮುಚ್ಚಿಡದೆ ನಮ್ಮ ಹತ್ರ ಎಲ್ಲ ಹೇಳಿಬಿಟ್ರಲ್ಲ. ಅಯ್ಯೋ, ಅದು ಹಾಗಲ್ಲ ರಾಯ್ರೆ. ನಮ್ ಜಾನಕಿ ಗುರುಗಳು ಬಂದಿದ್ದಾರೆ. ಹೌದಾ? ಬಂದೆ. ಯಾಕಪ್ಪ ಹೀಗ್ ಮಾಡ್ತಾ ಇದೀಯಾ? ಈಗ್ಲೂ ಹೇಳಕ್ ಅವಕಾಶನೇ ಮಾಡ್ಕೊಡ್ಲಿಲ್ವಲ್ಲಪ್ಪ. ಯಾಕೆ ದಿವ್ಯಾ, ಯಾಕೆ ಹೀಗೆಲ್ಲ ಮಾಡ್ದೆ? ದುಡ್ಡೇ ಬೇಕು ಅನ್ನೋ ನಿಜ ಆಗಿದ್ದಿದ್ರೆ ನನ್ನ ಹತ್ರನೇ ನೇರವಾಗಿ ಕೇಳಬಹುದಿತ್ತಲ್ಲ. ಇಷ್ಟಕ್ಕೂ ನನ್ನ ಮದ್ವೆ ಆದ್ರೆ ನನ್ನ ಹೆಸರಲ್ಲಿರೋ ಆಸ್ತಿ ಪಾಸ್ತಿ ಎಲ್ಲ ಇನ್ಯಾರ್ದು ದಿವ್ಯಾ? ನಿನಗೆ ನಿಜವಾದ ಪ್ರೀತಿ ಬೆಲೆನೇ ಗೊತ್ತಿಲ್ಲ ಅಲ್ವಾ? ದುಡ್ಡೇ ಅಷ್ಟೊಂದು ಮುಖ್ಯ ಆಗೋಯ್ತಾ ನಿನ್ಗೆ? ಹೌದು. ನೀನ್ ಆ ರೀತಿ ಅನ್ಕೊಂಡ್ರೆ ಅದು ನಿನ್ನಿಷ್ಟ. ಹೇಗ್ ಬೇಕಿದ್ರು ಹಾಗೆ ತಿಳ್ಕೊ. ಬಡತನದಲ್ಲಿ ಹುಟ್ಟಿರೋ ನಮ್ಮಂತ ಹೆಣ್ಮಕ್ಳು ಹಣೆ ಬರನೇ ಇಷ್ಟು. ಶ್ರೀಮಂತರು ಸಂಬಂಧ ಸಿಕ್ಕಿದ್ರು, ಅವ್ರನ್ನ ಪ್ರೀತಿಸಿದ್ರು ಅದಕ್ ಬೆಲೆನೇ ಇರಲ್ಲ. ದುಡ್ಡಿನ ಆಸೆ ಅನ್ನೋ ಪಟ್ಟ ಬೇರೆ ಕಟ್ತೀರಾ. ಆಗ ನೀನೇನ್ ಮಾಡ್ದೆ? ಬರೀ ಆಶ್ವಾಸನೆಗಳನ್ನ ಕೊಡ್ತಾ ಬಂದೆ. ನಿಮ್ ಮನೆ ಆಗ್ಲಿ ಮನೆಯವ್ರನ್ನಾಗ್ಲಿ ಯಾರು ತೋರ್ಸ್ಲಿಲ್ಲ. ಅವಾಗ ನಾನೇನ್ ಮಾಡ್ಬೇಕಿತ್ತು? ನನಗೆ ಪ್ರೀತಿ ಮುಖ್ಯ ಇರ್ಬೋದು, ಆದ್ರೆ ನಮ್ಮ ಮನೆಯವ್ರಿಗೆ ನನ್ನ ಭವಿಷ್ಯನೇ ಮುಖ್ಯ. ನಾನು ಅದೆರಡರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ ಬಾಲ? ಅಂದ್ರೆ ನನ್ ಮದ್ವೆ ಆದ್ರೆ ನಿನಗ್ ಭವಿಷ್ಯ ಇಲ್ಲ ಅಂತ ಅನ್ಕೊಂಡಿದ್ಯಾ? ನಾನ್ ಆ ರೀತಿ ಅನ್ಕೊಳ್ಳೋ ಹಾಗೆ ಮಾಡಿದ್ದೆ ನೀನು. ಪ್ರತಿ ಸರಿ ಏನಾದ್ರೂ ಒಂದ್ ಸಮಜಾಯಿಷಿ ಕೊಡ್ತಾನೆ ಬಂದೆ. ನಿನ್ನ ಬಗ್ಗೆ ಆಗ್ಲಿ ನಿಮ್ ಮನೆಯವ್ರ ಬಗ್ಗೆ ಆಗ್ಲಿ ಏನು ಹೇಳ್ದೇನೆ ತಪ್ಪಿಸ್ಕೊತಾ ಇದ್ದೆ. ಆದ್ರೂ ನಾನ್ ನಿನ್ನ ನಂಬ್ದೆ. ಯಾಕೆ ಗೊತ್ತಾ? ನನ್ನ ಮನ್ಸಲ್ಲಿರೋದು ನಿಜವಾದ ಪ್ರೀತಿ. ಫಾರಿನಲ್ಲಿ ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇಟ್ಟಿದ್ದಾರೆ ಅನ್ ಮಾತ್ರಕ್ಕೆ ನಾನ್ ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ ಬಾಲ. ನಿನ್ನ ಆಸ್ತಿ ಬಗ್ಗೆ ಆಗ್ಲಿ ಮನೆಯವ್ರ ಬಗ್ಗೆ ಆಗ್ಲಿ ವಿಚಾರಿಸಿದ್ದು ನಮ್ಮ ಮನೆಯವ್ರ ಸಮಾಧಾನಕ್ಕೋಸ್ಕರ ಹೊರತು ನಿನ್ನ ಆಸ್ತಿ ಮೇಲಿಂದ ಆಸೆಯಿಂದ ಅಲ್ಲ.
ನಿನಗೆ ಕೋಟಿ ಕೋಟಿ ಆಸ್ತಿ ಇದೆ ಅಂತ ನನಗೆ ಗೊತ್ತು. ಅದ್ ಗೊತ್ತಾಗಿದ್ ಮಾತ್ರಕ್ಕೆ ನಿನ್ ಮೇಲಿನ ಪ್ರೀತಿ ಜಾಸ್ತಿ ಆಗ್ಲಿ ಅಥವಾ ಕಡಿಮೆ ಆಗ್ಲಿ ಅದ್ಯಾವುದೂ ಆಗಲ್ಲ. ಹಾಗಿದ್ರೆ ಇದೆಲ್ಲ ಯಾಕೆ ಬೇಕು ದಿವ್ಯಾ ನಿನ್ಗೆ? ನಡಿ, ನಾವಿಬ್ರು ಎಲ್ಲಾದ್ರೂ ಓಡೋಗ್ಬಿಡೋಣ. ಓಡ್ ಹೋಗಿ ಮದ್ವೆ ಆಗ್ಬಿಡೋಣ. ಅಕ್ಕ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಯಾರನ್ನಾದ್ರೂ ಕೇಳಿದ್ರೆ ಗೊತ್ತಾಗ್ಬೋದು. ಹಬ್ಬ, ಗಿರ್ಜಮ್ಮನಾದ್ರೂ ಕಾಣಿಸ್ಕೊಂಡ್ರು. ಗಿರ್ಜಮ್ಮನ್ ಮಾತಾಡ್ಸಿ ಅಕ್ಕಂಗೆ ಸೀರೆ ಕೊಟ್ಟು ಭಾವನ್ನ ದೂರದಿಂದ ಕಣ್ ತುಂಬ್ಕೊಂಡ್ಬಿಟ್ರೆ ಅಷ್ಟು ಸಾಕು. ಯಾವುದೇ ಕಾರಣಕ್ಕೂ ಈ ಜಾನ್ಕಮ್ಮಂಗಂತೂ ಕಾಣಿಸ್ಕೋಬಾರ್ದು. ಇಲ್ಲ ಬಲ, ಆಗಲ್ಲ. ಇದಕ್ಕಿದಾಗೆ ಮಾಡಕ್ಕಾಗಲ್ಲ. ನೋಡು, ನಾನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಒಂದ್ ಅರ್ಥದಲ್ಲಿ ಇದಕ್ಕೆಲ್ಲ ನೀನೇ ಕಾರಣ. ನಿನ್ ಬ್ಯಾಕ್ ಗ್ರೌಂಡ್ ಏನು ಅಂತ ನನಗೆ ಮುಂಚೆನೆ ಯಾಕೆ ಹೇಳಿಲ್ಲ ಬಾಲ? ನಾನೇನು ಮಾಡ್ಲಿ ದಿವ್ಯಾ? ನಾವಿಬ್ರು ಮದ್ವೆ ಆಗೋ ಟೈಮಲ್ಲಿ ಇದನ್ನೆಲ್ಲ ಹೇಳ್ಕೊಂಡು ನಿನಗ್ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ. ಆದ್ರೆ ನಿನ್ ಜೀವನದಲ್ಲಿ ಇಷ್ಟೆಲ್ಲ ನಡೆದೋಯ್ತು. ಪರವಾಗಿಲ್ಲ, ನಾನು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳಲ್ಲ. ದಿವ್ಯಾ, ನಾವಿಬ್ರು ಮದ್ವೆ ಆಗ್ಬಿಡೋಣ. ಅದೆಲ್ಲ ಆಗಲ್ಲ ಬಲ. ನಾವು ಓಡೋಗ್ ಮದ್ವೆ ಆದ್ರೆ ನಮ್ ಮನೆಯವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಅಂತ ಕೆಟ್ಟ ಹೆಸರನ್ನ, ಅಂತ ಪರಿಸ್ಥಿತಿನ ನಮ್ ಮನೆಯವ್ರು ಸಹಿಸ್ಕೊಳ್ಳಲ್ಲ. ನೋಡು, ನಾವು ನಮ್ ಮನೆಯವ್ರ ಒಪ್ಪಿಗೆ ತಗೊಂಡೇ ಮದ್ವೆ ಆಗೋಣ. ಪ್ಲೀಸ್, ನನ್ ಪ್ರೀತಿ ಬಗ್ಗೆ ಅನುಮಾನ ಪಡ್ಬೇಡ. I really love you, Bala. I love you so much. ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಬಾಲ. ನಾನು ಕಳ್ಕೊಳಕ್ಕೂ ಇಷ್ಟಪಡಲ್ಲ. ರವಿ, ಬೇಗ ತಗೊಂಬಪ್ಪ. ಇಲ್ಲೋಡು, ಕಾರಲ್ಲಿ ಹೊಸಗೆ ಸಾಮಾನು ಇಟ್ಟಿದ್ದೀನಿ, ಬೇಗ ತಗೊಂಡ್ ಬಂದ್ಬಿಡಾಯ್ತಾ?
ಸುಧಕ್ಕ ನೀವಾ ನಾನೇನೋ ಅಮ್ಮ ಬಂದ್ರು ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸತ್ಯ, ನಿನ್ನಿಂದ ಇಲ್ಲಿ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಅಮ್ಮ ಅಂತೂ ನೀನ್ ಸೀರೆ ಬ್ಯಾಗಿಗೆ ಹಾಕಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ಇನ್ನು ದಿವ್ಯಾ ಅಂತೂ ಗೊತ್ತು ಬಿಡಿ, ಆಕಾಶ ಭೂಮಿನ್ ಒಂದ್ ಮಾಡಿರ್ತಾಳೆ. ಕಾರಣನೇ ಇಲ್ದೆ ಬೈಯೋ ನಮ್ಮ ಅಕ್ಕನ್ಗೆ ಇನ್ ಕಾರಣ ಸಿಕ್ಕಿದ್ರೆ ಕೇಳ್ಬೇಕಾ? ಕಿವಿಲ್ ರಕ್ತ ಬರೋಷ್ಟು ಬೈದಿರ್ತಾಳ ತಾನೆ. ಇದೆಲ್ಲ ಗೊತ್ತಿದ್ರು ನೀನ್ ಯಾಕೆ ಸೀರೆ ಇಟ್ಟಿಲ್ಲ? ಡೋಂಟ್ ವರಿ ಸುಧಕ್ಕ, ಈಗ ಸೀರೆ ನಾನೇ ತಂದಿದ್ದೀನಲ್ಲ. ಈ ಸೀರೆ ವಿಷಯಕ್ಕೆ ನನ್ಗೂ ಅಕ್ಕಂಗೂ ಒಂದ್ ಡೀಲ್ ಆಗಿತ್ತು. ಅದ್ರ ಪ್ರಕಾರ ಈ ಸೀರೆನ ಅಕ್ಕಂಗ್ ನಾನೇ ಉಡಿಸ್ಬೇಕಾಗಿತ್ತು. ಅವಳು ಕಾಲ್ ಮಾಡ್ತಾಳೆ ಅಂತ ನಾನು ಕಾಯ್ತಿದ್ದೆ. ನೋಡಿದ್ರೆ ಅವಳು ಕಾಲೇ ಮಾಡ್ಲಿಲ್ಲ. ಅದಕ್ಕೆ ನಾನೇ ಬಂದ್ಬಿಟ್ಟೆ. ಅವಳು ಕಾಲ್ ಮಾಡಿದ್ಲು ಸತ್ಯ, ಆದ್ರೆ ನಿನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಅದಕ್ಕೆ ಎಲ್ರಿಗೂ ಇನ್ನೂ ಟೆನ್ಷನ್ ಆಗಿದ್ದು. ಸರಿ, ಮೊದ್ಲು ಸೀರೆ ಕೊಡು, ಅವಳದ್ನ ಉಟ್ಕೊಂಡು ಪೂಜೆ ಕುತ್ಕೊಬೇಕು. ಹಲೋ, ಕೊಡೋ ಮಾತೆಲ್ಲ ಇಲ್ಲಮ್ಮ. ಅಕ್ಕಂಗ್ ನಾನೇ ಸೀರೆ ಉಡ್ಸಿ ಅವಳು ಬಾವನ್ ಪಕ್ಕ ನಿಲ್ಲೋದನ್ನ ಕಣ್ಣಾರೆ ನೋಡ್ಬೇಕು. ಅದಕ್ಕೆ ನಾನು ಇಲ್ಲಿ ಬಂದಿರೋದು. ಆದ್ರೆ ಈ ಪ್ಲಾನ್ ಅಲ್ಲಿ ಅಮ್ಮನ್ ಕಣ್ಣಿಗೆ ಮಾತ್ರ ನಾನ್ ಕಾಣಿಸ್ಕೋಬಾರ್ದು. ಅಕ್ಕ ಎಲ್ಲಿದ್ದಾಳೆ? ಆಚೆ ಹೋಗ್ ಬರ್ತೀನಿ ಅಂತ ಹೋದ್ಲು, ಇಷ್ಟೊತ್ತಿಗೆ ಬಂದಿರ್ತಾಳೆ. ಬಾ ಹೋಗೋಣ. ಗುರುಗಳೇ, ನಾವು ಅನ್ಕೊಂಡ ಹಾಗೆ ಪೂಜಾ ಕೆಲಸಗಳೆಲ್ಲ ನಡೀತಾ ಇದೆ ತಾನೆ? ಆಯ್ತು ಗುರುಗಳೇ. ಅರಿಶಿನ ಶಾಸ್ತ್ರ ಮುಗೀತು. ಇನ್ನು ಹೋಮ ಮತ್ತು ಕಲ್ಯಾಣೋತ್ಸವ ಬಾಕಿ ಇದೆ. ಅಕ್ಕ ಅಕ್ಕ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಇನ್ನೇನು ಶುರುವಾಗ್ಬೇಕು. ಎಲ್ರು ಬಂದಿದ್ದಾರೆ. ಮೀಳ, ಏನೇನೆಂದು ಗುರುಗಳು ಬಂದಿದ್ದಾರೆ, ಅದೇನಿಲ್ಲ ನಿಂತ್ಕೊಂಡು ಪಿಸಿ ಪಿಸಿ ಅಂತಿದ್ಯಾ? ಅಯ್ಯೋ ಅಕ್ಕ, ಅಲ್ಲಿ ಆಗ್ಬಾರ್ದಾಗ್ತಿದೆ. ನೀನ್ ಇಲ್ಲಿ ಪೂಜೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏನು ಅಂತ ಮಾತಾಡ್ತಿದ್ಯಾ? ಏನಾಗಿದೆ ಅಲ್ಲಿ? ಅಯ್ಯೋ ಅಕ್ಕ, ನಾನೀಗ ನಿನ್ ಹೇಳ್ಬೇಕಾಗಿರೋ ವಿಷಯ ಹೇಳಿದ್ರೆ ಖಂಡಿತ ನೀನ್ ಅದನ್ನ ನಂಬೋದಿಲ್ಲ. ನೀನಷ್ಟೇ ಅಲ್ಲ ಅಕ್ಕ, ಯಾರು ಅದು ನಂಬೋದಿಲ್ಲ. ಬಾ ಅಕ್ಕ, ಅದು ನಿನ್ ಕಣ್ಣಾರ ನೋಡಿದ್ರೆ ನಿನಗೆ ಅರ್ಥ ಆಗೋದು. ಉರ್ಮಿಳಾ, ಗುರುಗಳು ಬಂದಿದ್ದಾರೆ, ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಇದೇನಿದು ನೀನ್ ಅಲ್ಬಾ ಇಲ್ಬಾ ಅನ್ಕೊಂಡು? ಅಯ್ಯೋ ಅಕ್ಕ, ಈ ಪೂಜೆ ನಮ್ ಕಾರ್ತಿಕ್ ಭವಿಷ್ಯಕ್ಕೆ ಎಷ್ಟು ಮುಖ್ಯನೋ ನಿನಗೆ ಗೊತ್ತಾಗ್ಬೇಕು ಅನ್ನೋ ವಿಷಯ ಅವ್ನ ಭವಿಷ್ಯಕ್ಕೆ ಅಷ್ಟೇ ಮುಖ್ಯ ಅಕ್ಕ. ನಾವು ದುಡುಕಿ ತಗೋ ನಿರ್ಧಾರದಿಂದ ಕಾರ್ತಿಕ್ ಭವಿಷ್ಯ ಹಾಳಾಗ್ಬಾರ್ದಕ್ಕ. ನೋಡು, ಈ ಪೂಜೆ ಅಲ್ಲ, ನೀನ್ ಏನೇ ಹೋಮ ಹವನಾದಿ ಮಾಡಿಸಿದ್ರು ಅವ್ನ ಜೀವನ ಬದಲಾಗಲ್ಲ ಅಕ್ಕ. ಸುಮ್ಮನೆ ನನ್ ಜೊತೆ ಬಾ ಬಾ ಅಕ್ಕ. ನಾವು ತಪ್ಪು ಮಾಡಕ್ಕೂ ಮುಂಚೆ ಎಚ್ಚೆತ್ಕೋಬೇಕಕ್ಕ, ಎಚ್ಚೆತ್ಕೋಬೇಕು. ನೀನ್ ನನ್ ಜೊತೆ ಬಾ. ಜೋ ಉರ್ಮಿಳಾ, ಏನ್ ಮಾತಾಡ್ತಿದ್ಯಾ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಅಕ್ಕ, ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಬಾ ಕಾಯಿಲೆ ಬಾ. ಅಲ್ಲಿ ಏನ್ ನಡೀತಾ ಇದೆ ಅಂತ ಸ್ವಲ್ಪ ನೋಡು. ಏನಾಗ್ತಿದೆ ಉರ್ಮಿಳಾ? ಅಲ್ಲ ಅಕ್ಕ, ಏನಾಗಿದೆ ಅಲ್ಲಿ? ಅಕ್ಕ, ಅಕ್ಕ, ಆ ಸಹಾಯಕರಲ್ಲೊಬ್ಬ ಹುಡುಗ ಬಂದಿದ್ನಲ್ಲ, ಆ ಹುಡುಗನು ನಮ್ ದಿವ್ಯಾನು. ನನಗೆ ಹೇಳಕ್ಕೆ ಒಂಥರ ಆಗ್ತಾ ಇದೆ ಅಕ್ಕ. ಆ ಹುಡುಗನು ದಿವ್ಯಾನು ತಪ್ಕೊಂಡು ನಿಂತಿದ್ರು.
ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಅವಳು ನಮ್ಮನೆ ಸೊಸೆಯಾಗಿ ಬರೋ ಹುಡುಗಿ. ಅದೇ ಆತಂಕ ನನಗೂ ಆಗ್ತಿರೋದಕ್ಕ. ನಮ್ಮನೆ ಸೊಸೆಯಾಗಿ ಬರೋ ಹುಡುಗಿ ಈ ರೀತಿ ಯಾವನು ತಪ್ಕೊಂಡು ನಿಂತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಊರ್ಮಿಳಾ, ಮತ್ತೆ ಮತ್ತೆ ಅದನ್ನ ಹೇಳ್ಬೇಡ ನೀನು. ಅಯ್ಯೋ, ಬರೀ ಹೇಳ್ತಿಲ್ಲ ಅಕ್ಕ, ನನ್ನ ಕಣ್ಣಾರೆ ನಾನೇ ಅದನ್ನ ನೋಡಿದ್ದೀನಿ. ಆ ಸಹಾಯಕ್ಕೆ ಅಂತ ಬಂದಿರೋ ಹುಡುಗನ ದಿವ್ಯಾ ತಪ್ಕೊಂಡು ನಿಂತಿದ್ಲು. ನಾನ್ ನಿನಗ್ ಮುಂಚೆನೆ ಹೇಳ್ದೆ ಅಕ್ಕ, ಆ ದಿವ್ಯಾ ಸರಿ ಇಲ್ಲ, ನಮ್ ಮನೆಗೆ ತಕ್ಕ ಸೊಸೆ ಅಲ್ಲ ಅಂತ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಅವರಿಬ್ರು ಹಾಗಿದ್ದನ್ನ ನಾನೇ ನೋಡ್ದೆ ಅಕ್ಕ. ಅವರಿಬ್ರು ಸಾಕು ಸಾಕು ಊರ್ಮಿಳಾ. ಮಾತ್ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ಅದ್ ಯಾವ ಕಾರಣಕ್ಕೆ ದಿವ್ಯಾ ನಿನ್ ಮನ್ಸಿಗೆ ಹಿಡಿಸ್ಲಿಲ್ಲ ಅದೇ ನನಗೆ ಅರ್ಥ ಆಗ್ತಿಲ್ಲ. ಅಥವಾ ಅವಳು ನಿನ್ ಮನ್ಸಿಗೆ ಹಿಡಿಸ್ಲಿಲ್ಲ ಅಂತ ಈ ರೀತಿ ಸುಮ್ನೆ ಆಪಾದನೆ ಹೊರಿಸ್ತಿದ್ಯಾ ಅವಳ ಮೇಲೆ? ಅಯ್ಯೋ ಅಕ್ಕ, ಏನ್ ಮಾತಾಡ್ತಿದ್ಯಾ? ನಾನ್ ಯಾಕೆ ಸುಮ್ನೆ ಅವಳ ಮೇಲೆ ಆಪಾದನೆ ಹೊರಿಸ್ಲಿ? ನಾನೇನ್ ಅಷ್ಟು ಕೆಟ್ಟವಳ ಅಥವಾ ಅಂತ ಕೇಳ ಬುದ್ಧಿ ಇರೋಳ? ಅಕ್ಕ, ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ಮತ್ ಯಾಕೆ ಹಾಗೆಲ್ಲ ಮಾತಾಡ್ತೀಯ ಊರ್ಮಿಳಾ? ಅಲ್ವೇ, ಒಂದ್ ಹೆಣ್ಣಿನ ಬಗ್ಗೆ, ಅದ್ರಲ್ಲೂ ನಮ್ಮನೆಗೆ ಸೊಸೆಯಾಗಿ ಬರ್ತಿರೋ ಹುಡುಗಿ ಬಗ್ಗೆ ಅಷ್ಟು ಕೆಟ್ಟಾಗಿ ಮಾತಾಡ್ತೀಯಲ್ಲ, ಏನ್ ಹೇಳಿ ನಾನು? ಅಕ್ಕ, ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬೋ ಕಾಲ ಅಲ್ಲ ಅಕ್ಕ ಇದು. ಆ ದಿವ್ಯ ಅತಿವಿನಿಯ ತೋರಿಸ್ತಿದ್ದಾಗ್ಲಿಲ್ಲ ನನಗೆ ಅನುಮಾನ ಬರ್ತಿತ್ತು. ಆದ್ರೆ ಇವತ್ ನಾನೇ ನನ್ನ ಕಣ್ಣಾರೆ ಅದನ್ನ ನೋಡಿದ್ಮೇಲೆ ನನ್ನ ಅನುಮಾನ ನಿಜ ಆಯ್ತು. ಕಣ್ಣಾರೆ ಕಂಡೆ ಅಂತೀಯ, ಮತ್ತೆ ಎಲ್ಲಿ ಹೋದ್ರು ಅವರು? ನಾವಿಬ್ರು ಬರೋಷ್ಟ್ರಲ್ಲಿ ಅವ್ರು ಹೊಟ್ಟೋಗ್ಬಿಟ್ರಾ? ಹೌದು ಅಕ್ಕ, ನಾನ್ ನಿನ್ನ ಕರ್ಕೊಂಡ್ ಬರೋಷ್ಟರಲ್ಲಿ ಅವರಿಬ್ರು ಹೊಟ್ಟೋಗಿದ್ದಾರೆ ಅನ್ಸುತ್ತೆ. ಹೌದಾ? ಹಾಗಾದ್ರೆ ದಿವ್ಯಾ ಯಾವ ಸೀರೆ ಉಟ್ಕೊಂಡಿದ್ಲು? ಅರ್ಶಶಾಸ್ತ್ರ ಕುಟ್ಕೊಂಡಿದ್ಲಲ್ಲ, ಅದೇ ಸೀರೆ. ಹೌದಾ? ಸರಿ, ಬಾ ನನ್ ಜೊತೆ. ಅಕ್ಕ, ಎಲ್ಲಿಗೆ? ಬಾರೆ, ಹೇಳ್ತೀನಿ. ಬಾಲ, ವೆರಿ ಗುಡ್. ಅಂದ್ಕೊಂಡ್ ಹಾಗೆ ಆಟಕ್ಕೆ ಹೊಸ ತಿರುವೆ ಕೊಟ್ಟಿದ್ಯಾ. ಈ ಅನುಮಾನ ಅನ್ನೋ ಬೆಂಕಿ ಒಂದು ಸಾರಿ ಹತ್ಕೊಂಡ್ರೆ ಅನುಮಾನದ ಕಣ್ಣಲ್ಲಿ ಹಗ್ಗನೂ ಹಾವಿನ ಹಾಗೆ ಕಾಣಿಸುತ್ತೆ. ಆದ್ರೆ ಅದಕ್ಕೂ ಮೊದಲು ನೀನ್ ಸೇಫ್ ಆಗ್ಬೇಕು.